ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ. ಇನ್ನೂ ಯಾರ್ಯಾರು ಪ್ರಯಾಗರಾಜ್ಗೆ ಕುಂಭಮೇಳ ಸಲುವಾಗಿ ಹೋಗ್ಬೇಕು ಅನ್ಕೊಂಡಿದ್ರು ಮತ್ತು ಹೆಚ್ಚಾಗಿ ಟ್ರಾವೆಲಿಂಗ್ ಯಾರ್ಯಾರು ಮಾಡ್ತಿರೋ ಅವ್ರಿಗೊಂದು ಯೂಸ್ಫುಲ್ ಆದಂಥ ಪ್ರಾಡಕ್ಟನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಮಿನಿ ಟೆಂಟ್. ಬನ್ನಿರಿ ಇವತ್ತು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಬರ್ರಿ, ಚೆನ್ ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ಮುಂದೇನೋ ಮನಿ ಖರ್ಚು ಕಪ್ಲೆ ಇದೆ, ಸೈಡಿಗೆ ಇಡೋಣ. ಇದರಲ್ಲಿ 4 ಮೆಟಲು ಟೆಂಟ್ ಹೋಲ್ಡರ್ ಕೊಟ್ಟಾರ್ರಿ. ಜಾಸ್ತಿ ಗಾಳಿ ಅದೇನೋ ಬಿಟ್ಟಾಗ ಟೆಂಟ್ ಆರಿ ಹೋಗ್ಬಾರ್ದನ್ನೋ ರೀತಿಯಲ್ಲಿ ಇದನ್ನು ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡೋ ಸಲ ಕೊಟ್ಟಾರ. ಮತ್ತು ಅದೇ ರೀತಿಯಾಗಿ 2 ಸ್ಟಿಕ್ ಕೊಟ್ಟಾರ. ಇವೇನಪ್ಪ ಅಂತ ಫೈಬರ್ ಅದಾವ. ಮತ್ತು ಇದೊಂದು ಬ್ಲ್ಯಾಂಕೆಟ್ ಕೊಟ್ಟಾರ. ಒಳ್ಳೆ ಕ್ವಾಲಿಟಿ ಬ್ಲ್ಯಾಂಕೆಟ್ ಅದ ಇದು. ನೀಟಾಗಿ ಒಂದಕ್ಕೊಂದು ಈ ರೀತಿ ಜಾಯಿಂಟ್ ಮಾಡ್ಕೊಂಡು ನಂತರ ಈ ಸ್ಟಿಚ್ಚನ್ನು ಏನಿರುತ್ತೆ ಇದೊಂದು ಬಟನ್ ರೀತಿ ಕೊಟ್ಟಿದ್ದಾರೆ, ಅದರೊಳಗೆ ಹಾಕ್ಬೇಕು ಈ ಸೈಡಿಂದ. ಮತ್ತು ಸೇಮ್ ಈ ಎಂಡಲ್ಲೂ ಸಹ ಇದೇ ರೀತಿ ಒಂದು ಬಟನ್ ಅದ. ಈ ದೋಸ್ತಿ ಗಟ್ಟಲೆ ಕೊಟ್ಟಿದ್ರಲ್ರಿ, ಇದೇನು ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿ 4 ಗಪ್ಲೆ ಮೆಟಲ್ ಕೊಟ್ರಲ್ಲ, ಇವೇನು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲ ಕಾರ್ನರ್ಗಳಿಗೆ ಈ ರೀತಿ ಕ್ಲಿಪ್ ಮಾಡ್ಬೇಕು. ಅಂದರೆ ಎಲ್ಲಿಯಾದ್ರೂ ಹೋದಾಗ ಜಾಸ್ತಿ ಗಾಳಿ ಇತ್ತಪ್ಪ ಅಂತಂದ್ರೆ ಯಾರು ಹೋಗಲ್ಲ ಟೆಂಟ್. ಈ ರೀತಿ 4 ಗಾಳಾಸಿನ ಕ್ಲಿಪ್ಪಿಂಗ್ ಮಾಡಿದ್ಮೇಲೆ ನಮ್ಮ ಟೆಂಟ್ ರೆಡಿ ಆಗಿಬಿಡ್ತದೆ. ಟೆಂಟ್ ಒಳಗೆ ಲಾಸಿಂದ ಹೆಂಗೆ ಅದ ನೋಡ್ಲಾಕಪ್ಪ ಅಂತ ಐತೆ ತೋರಿಸ್ತೀನಿ ಬರ್ರಿ. ಒಳಗಡೆಯಿಂದ ನೋಡಿದಾಗ ಯಾವ ರೀತಿ ಕಾಣುತ್ತಪ್ಪ ಅಂತಂದ್ರೆ ನೋಡ್ರಿ ಈ ರೀತಿ ಕಾಣ್ತದೆ. ಅದೇ ರೀತಿ ಮೇಲ್ಗಡೆ ಸ್ವಲ್ಪ ಗಾಳಿ ಆಡಲಿ ಅಂತೇಳಿ ಒಂದು ಸ್ವಲ್ಪ ಓಪನ್ ಏರಿಯಾ ಕೊಟ್ಟಾರ. ಅದೇ ರೀತಿ ಹೊರಗಡೆ ಜಾಸ್ತಿ ಚಳಿ ಇತ್ತಪ್ಪ ಅಂತಂದ್ರೆ ಒಳಗಡೆ ಅಷ್ಟೊಂದು ಚಳಿ ಅನಿಸೋದಿಲ್ಲ. ಈ ರೀತಿ ಒಂದು ಮಂತ್ರದಾನಿ ಕೊಟ್ಟಾರ. ಒಳಗೆ ಕುಂತ ಕೇಶನ್ ಹೊರಗಿಂದ ಏನು ಎಲ್ಲ ನೋಡ್ಕೊತ ಕೇಶನ್ ಒಳಗೆ ಕುಂದಿರ್ಬೇಕಪ್ಪ ಅಂತಂದ್ರೆ ಸೊಳ್ಳೆ ಜಾಸ್ತಿ ಇದ್ದಾಗ ಈ ರೀತಿ ಲೇಯರ್ ಹಾಕ್ಬೋದು. ಇಲ್ಲ ನಾವು ಮಲ್ಕಲಕತ್ತೀವಿ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡು ಕೇಶನ್ದಪ್ಪ ಅಂತಂದ್ರೆ ಇಲ್ಲಿ ಇನ್ನೊಂದು ಲೇಯರ್ ಚೈನ್ ಅದ. ಇದನ್ನು ಪೂರ್ತಿಯಾಗಿ ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿಯಾಗಿ ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೊಂಬಿಡ್ಬೋದು. ಈ ಟೆಂಟ್ ಹೊರಗಡೆಯಿಂದ ಯಾವ ರೀತಿ ಕಾಣುತ್ತಪ್ಪ ಅಂತ ತೋರಿಸ್ತೀನಿ ಬರ್ರಿ. ಹೊರಗಡೆಯಿಂದ ನೋಡಿದರೆ ಹೊರಗಡೆಯಿಂದ ಈ ರೀತಿ ಕಾಣ್ತದೆ. ಸಿಕ್ಕಾಪಟ್ಟೆ ಗಾಳಿ ಇದ್ರೂ ಸಹ ಯಾವುದೇ ರೀತಿ ಟೆಂಟ್ ಆರ್ತಾ ಇಲ್ಲ ನೋಡ್ರಿ. ಎಲ್ಲ ಮ್ಯಾಕ್ ಆರ್ತಾ ಇದೆ. ಮತ್ತು ಅದು ಕ್ಲಿಪ್ ಏನದಂದ್ರೆ ಸಪೋರ್ಟಿಂಗ್ ಹಾಕೇಶನ್ ಕ್ಲಿಪ್ ಒಳಗೆ ನೆಲ್ದಾಗ ಕುಂತಿಸಲಂದ ಆರಲಾಗ್ಯದ. ಮತ್ತೆ ಕ್ಲೀನಾಗಿ ನೀವು ಮಡಿಸಿಟ್ರಪ್ಪ ಅಂತಂದ್ರೆ ಈ ಬ್ಯಾಗ್ನಾಗ ಆಟೋಮೆಟಿಕ್ಕಾಗಿ ಫಿಟ್ ಆಗಿಬಿಡ್ತದೆ. ಸರೌಂಡಿಂಗ್ ಒಂದು
1.5-2 kg ವೇಟ್ ಇರ್ಬೋದು ಅಷ್ಟೇ. ಇದನ್ನು ಆರಾಮ್ಸೆ ಈಸಿಯಾಗಿ ಎಲ್ಲ ಕಡೆ ಕ್ಯಾರಿ ಮಾಡ್ಬೋದು. ಯಾರಾದರೂ ಪ್ರಯಾಗರಾಜ್ ಮತ್ತು ಅಥವಾ ಪಿಕ್ನಿಕ್ ಪ್ಲ್ಯಾನ್ಗಳನ್ನು ಜಾಸ್ತಿ ಯಾರು ಮಾಡ್ತಿರಪ್ಪ ಅಂತಂದ್ರೆ ಈ ರೀತಿಯಾಗಿ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಏನು ಫುಲ್ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತೀನಿ. ಯಾರಿಗಾದರೂ ಈ ಪ್ರಾಡಕ್ಟ್ನ ಲಿಂಕ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಪ್ರಾಡಕ್ಟ್ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿರಿ, ಅವರಿಗೆ ನಾನು ಪ್ರಾಡಕ್ಟ್ ಲಿಂಕ್ನ ಶೇರ್ ಮಾಡ್ತೀನಿ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಈ ಪ್ರಾಡಕ್ಟ್ 1600 ರೂಪಾಯಿಗೆ ಅವೈಲೇಬಲ್ ಇದೆ. ಅಲ್ಲಿವರೆಗೂ ಇನ್ನೂ ಒಂದು ವಾರದಲ್ಲಿ ಇದಕ್ಕಿಂತ ಬೆಸ್ಟ್ ಕ್ವಾಲಿಟಿಯ ಡಬಲ್ ಲೇಯರ್ನ ಟೆಂಟನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.